ಎಲ್ಲರಿಗೂ ನಮಸ್ಕಾರ. ಜೈ ಜವಾನ್ ಜೈ ಕಿಸಾನ್ ಫಾರ್ಮರ್ಸ್ಗೆ ಸ್ವಾಗತ ಸುಸ್ವಾಗತ. ಭಾಳ ದಿನಗಳ ನಂತರ ವಿಡಿಯೋ ಮಾಡ್ತಾ ಇದ್ದೀನಿ, ಯಾಕಂದ್ರೆ ನನಗೆ ಟೈಮ್ ಸಿಗಲಿಲ್ಲ. ಮರಿ ಜಾಸ್ತಿ ಆಗ್ಯಾವಲ್ಲ, ಒಂದೇ ರಿಸಲ್ಟ್ ಚಲೋ ಬಂದಿದ್ದಕ್ಕೆ ಇದನ್ನು ಹೇಳ್ಬೇಕು ಅನಿಸ್ತು. ಮರಿ ಸೆಲೆಕ್ಷನ್ ಮಾತ್ರ ಮಾಡುವಾಗ ಒಂದಿಟ್ಟು ಕರೆಕ್ಟಾಗಿ ಮಾಡ್ಬೇಕು. ಹೊಳ್ಳೆ ಅವರು ಹಿಂದಕ್ಕೊಂದು ವಿಡಿಯೋದಾಗ ಹಿಂದಕಿನ ವಿಡಿಯೋದಾಗ ಹೇಳಿದ್ದೆ 1 ಲಕ್ಷ ರೂಪಾಯಿ ಉಳಿಸೋದು ಬಗ್ಗೆ. ಒಂದಿಷ್ಟು ಮಂದಿ ನನ್ನ ವ್ಯೂವರ್ಸ್ ನೋಡೋರು ಹೇಳಿದ್ರು, 1 ಲಕ್ಷ ರೂಪಾಯಿ ಒಂದು ತಿಂಗಳಿಗೆ ಇರಾಕಿಲ್ಲ ಸರ್, 2 ತಿಂಗಳಿಗೆ ಅಂತ ಹೇಳಿದ್ರು. ಇಲ್ಲ, ಅದು ಖರೆ ಐತಿ. ಒಂದು ತಿಂಗಳಿಗೆ 1 ಲಕ್ಷ ರೂಪಾಯಿ ಉಳಿಸಿದ ಅವ್ರು ಗೋಕಾಕದವ್ರು 1 ಲಕ್ಷ ರೂಪಾಯಿ ಉಳಿಸ್ತಾರೆ. ಯಾಕಂದ್ರೆ ಕೊಂಡು ತರುವಂಥ ವಸ್ತು ಏನಿಲ್ಲ ಅವ್ರ ಹತ್ರ. ಎಲ್ಲ ಹೊಲದಾಗ ಅವ್ರು ಸ್ವಂತ ಬೆಳಿತಾರೆ. ಶೇಂಗಾದ ಹೊಟ್ಟು ಬೆಳಿತಾರೆ, ತೊಗರಿ ಹೊಟ್ಟು ಬೆಳಿತಾರೆ, ಮನ್ಯಾಗಿಂದ ಕಡ್ಲಿ ಹೊಟ್ಟೆ ಐತಿ. ಹೊಳ್ಳಿ ಗೊಂಜಾಳ ಮನ್ಯಾಗಿನೂ, ಹುಳ್ಳಿ ಮನ್ಯಾಗಿನೂ, ಮತ್ತು ಸಜ್ಜಿ ಮನ್ಯಾಗಿನೂ, ಹೊಳ್ಳಿ ಗೋಧಿ ಮನ್ಯಾಗಿನೂ. ಮತ್ತು ಕೊಂಡು ತರುವಂಥ ಅವಶ್ಯಕತೆ ಏನೂ ಇಲ್ಲ. ಎಲ್ಲ ಮನ್ಯಾಗಿನ ಕಾಳು ಹಾಕ್ತಾರೆ, ಮನ್ಯಾಗಿನ ಹೊಟ್ಟೆ ಇರ್ತೈತಿ. ಅದಕ್ಕಾಗಿ ಒಂದು ತಿಂಗಳಿಗೆ 1 ಲಕ್ಷ ರೂಪಾಯಿ ಗ್ಯಾರಂಟಿ ಉಳಿತೈತಿ. ಯಾಕಂದ್ರೆ ನಾನು 1-2 ಐಟಮ್ ಅಷ್ಟೇ ಪರ್ಚೇಸ್ ಮಾಡಿದ್ರು ನನಗೆ ಸೇವಿಂಗ್ ಆಯ್ತು ಒಂದೇ ಬ್ಯಾಚ್ನಾಗ. ಅದಕ್ಕಂತೇಳಿ ನಾನು ಸೆಕೆಂಡ್ ಬ್ಯಾಚಿಗೆ ಜಾಸ್ತಿ ಮಾಡೀನಿ. ಆದರೂ ಇನ್ನೂ ಜಾಸ್ತಿ ತರಬೇಕಾಗಿತ್ತು, ಅವತ್ತು ಮರಿ ಇರಲಿಲ್ಲ. ಮೇನ್ ಏನಂದ್ರೆ, ನಾವು ಗ್ರೋತ್ನೆಸ್ ಮಾಡ್ಬೇಕಂದ್ರೆ ಫೀಲ್ಡ್ ಮೇಂಟೆನೆನ್ಸ್ ಕರೆಕ್ಟಾಗಿ ಮಾಡ್ಬೇಕು. ಇವಾಗ ನಾ ಅದನ್ನು ತೋರಿಸ್ತೇನೆ, ಪೂರ ನೋಡಿರಿ ವಿಡಿಯೋದಾಗ. ಫೀಲ್ಡ್ ಮೇಂಟೆನೆನ್ಸ್ ಹೆಂಗೆ ಫೀಲ್ಡ್ ಹಾಕ್ತೇನೆ ಅನ್ನೋದು ಅದನ್ನು ತೋರಿಸೇನಿ. ಹೊಳ್ಳೆ ನಿಮ್ಗೆ ಏನಂದ್ರೆ ಔಷಧಿ ಬಗ್ಗೆ ನಾನು ಹೇಳ್ತೇನೆ ನಿಮಗೆ. ಫಸ್ಟ್ ಸ್ಟಾರ್ಟಿಂಗ್ ಏನು ಔಷಧಿ ಕೊಟ್ಟಿದ್ದೆ ಅದನ್ನು ಹೇಳ್ತೇನೆ, ನೋಡ್ರಿ ಅಂತ. ಲಾಸ್ಟ್ವರೆಗೂ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇಲ್ಲೈತೆ ನೋಡ್ರಿ ಫೀಲ್ಡ್ ತಯಾರು ಮಾಡೋದಂದ್ರೆ. ಇದು ಶೇಂಗಾದ ಹಿಂಡಿ ಅಗದಿ ತಿಳುವಂದಿರ್ತದಲ್ಲ ಅದು. ಯಾಕಂದ್ರೆ ಇದ್ರಾಗ ಉಸುಕು ಮಣ್ಣು ಏನೂ ಮಿಕ್ಸ್ ಇರೋದಿಲ್ಲ. ಶೇಂಗಾದ ಹಿಂಡಿದು ಅಗದಿ ನಾವು, ಯಾಕಂದ್ರೆ ಅದನ್ನು ಮರಿ ಸಣ್ಣ ಅದಾವಲ್ಲ, ಅದನ್ನು ಮೂಡೋದು ಹಾಕಿದ್ರೆ ಭಾಳ ಬೆಟರ್. ನಾವು ಫೀಲ್ಡ್ ಕೊಡೋದ್ರಿಂದನೇ ಮರಿ ಹೇಳೋದು ವೇಟ್ ಹೇಳ್ಬೇಕಂದ್ರೆ. ಯಾಕಂದ್ರೆ ಹೊಟ್ಟೆನಿಂದ ಎಬ್ಬಿಸ್ತೇವೆ ಅಂದ್ರೆ ಆಗೋದಿಲ್ಲ, ಫೀಲ್ಡ್ ಬೇಕು. ಫೀಲ್ಡ್ ಕೊಟ್ಟರೆ ಈಗ ನೋಡಿರಿ ಮರಿ ಫೀಲ್ಡಿಗೆ ಹಾಕಿ ಹೆಂಗೆ ಒದರಾಗತ್ತಾವ. ತಾಯಿ ಮಾತಂದ್ರೆ ಫೀಲ್ಡ್ ಹಾಕೋ ಮಟನೂ ಆ ಮನೆ ಒದರ್ತಾವ ನನ್ನ ಮರಿ. ಇದು ಗೊಂಜಾಳ. ಯಾಕಂದ್ರೆ ಗೊಂಜಾಳಿಗೆ ಜಾಸ್ತಿ ಮಿಕ್ಸ್ ಮಾಡಾಕತ್ತಿಲ್ಲ, ಯಾಕಂದ್ರೆ ಮರಿ ಸಣ್ಣ ಅದಾವೆ, ಪ್ರಾಬ್ಲಮ್ ಮಾಡ್ಬಿಡೋದಂತ. ಇದು ನೋಡ್ರಿ ಫೀಲ್ಡ್, ಮೇನ್ ಇರೋ ಫೀಲ್ಡ್ ಅಂದ್ರೆ ಇದು. ಯಾಕಂದ್ರೆ 50% ಅದನ್ನು ಹಾಕ್ತೇನೆ, ಉಳ್ಕಿದ್ದು ನನ್ನ ಕಡೆ ಇರೋ ಕಾಳು ಹಾಕ್ತೇನೆ. ಇದ್ರಾಗ ಎಲ್ಲ ಕಾಳು ಮಿಕ್ಸ್ ಐತಿ. ಗೋಧಿ, ಹುಳ್ಳಿ, ಸೋಯಾಬೀನ್, ಗೊಂಜಾಳ, ಮಿನ್ರಲ್ ಮಿಕ್ಚರ್, ಎರಡು ಪೌಡ್ರ್ ಮಿನ್ರಲ್ ಮಿಕ್ಚರ್ ಐತಿ ಅದ್ರಾಗ. ಅದನ್ನು ರೆಡಿ ಮಾಡಿದ್ದೆ ಎಲ್ಲಿ ಅಂದ್ರೆ, ನಾ ಹೇಳಿದ್ನಿ ಹಿಂದಕ್ಕಿನ ವಿಡಿಯೋದಾಗ, ನಿಮ್ಗೆ ಗೊತ್ತೈತಿ. ಆ ವಿಡಿಯೋ ನೋಡಿರಿ, ಅಲ್ಲಿಂದ ತಂದಿರೋದು ಫೀಲ್ಡ್. ಇಷ್ಟೆಲ್ಲ ತಯಾರು ಮಾಡಿ ಫೀಲ್ಡ್ ಹಾಕ್ತೀನಿ ನೋಡ್ರಿ. ಅವೆಲ್ಲ ಈಗ ಫೀಲ್ಡ್ ಹಾಕ್ಲಿ ಅಂತ ಹೆಂಗೆ ನಿಂತಾವೆ. ಗ್ವಾದ್ಲಿ ಮಾತ್ರ ಕ್ಲೀನಾಗೆ ಸ್ವಚ್ಛ ಮಾಡ್ಕೋಬೇಕ್ರಿ. ಫೀಲ್ಡ್ ಹಾಕುವಾಗ ಮಾತ್ರ ಏನೈತೆ ಅಂದ್ರೆ, ಗ್ವಾದ್ಲಿ ಮಾತ್ರ ಪೂರ ಕ್ಲಿಯರ್, ಒಂದೀಟು ಡಸ್ಟ್ ಉಳಿಬಾರ್ದು, ಏನು ಉಳಿಬಾರ್ದು. ನೋಡಿರಿ ಫೀಲ್ಡ್ ಹೆಂಗೆ ತಿನ್ನಾಕತ್ತು ನನ್ನ ಮರಿ. ಬಂದು ಮರನೇ ದಿನ ಅಷ್ಟೇ, 1-2 ದಿನ ಅಷ್ಟೇ ಕೊಟ್ಟಿರಕ್ಕಿಲ್ಲ, ಕಂಟಿನ್ಯೂ ಕೊಡತ್ತಾನೀಗ. ಸ್ಟಾರ್ಟಿಂಗ್ 100 ಗ್ರಾಮಿಂದ ಈಗ 160 ಗ್ರಾಮಿನ ಮರಿಗೂ ಹೋಗೈತಿ. ಮರಿ ಮಾತ್ರ ಗ್ರೋತ್ನೆಸ್ ನಿಮಗೂ ಗೊತ್ತಾಕೈತಿ. ಉದ್ದಲ್ಲಿ ಅಂತ ಹೆಂಗದಾವು ಮರಿ. ಇಲ್ಲಿಂದ ಆ ಕಾನೆವರೆಗೂ ಪೂರ ತುಂಬೈತಿ. ಈಚೆ ಕಡೆ ಸೈಡ್ ಒಂದು 3 ಕಾನೆ ಇದಲ್ದ, ಈಚೆ ಕಡೆ ಬಾಜುನೂ ಹಾಕೇನಿ. ಅದೊಂದು ಸ್ವಲ್ಪ ಸಣ್ಣ ಮರಿ ಅಂತ ನನಗೆ ಇದಕ್ಕಿಂತ ಸಣ್ಣ ಅನ್ಸಾಕೈತಿ. ಅದಕ್ಕೆ ಅವಷ್ಟು ಒಂದಿಷ್ಟು ಚೇಂಜ್ ಮಾಡ್ಯಾನಿ. ಯಾಕಂದ್ರೆ ಇದ್ರ ಜೋಡಿ ಜೋಡಿ ಮೇಯಿಸ್ಬೇಕಲ್ಲ. ಇವು ದೊಡ್ಡ ಒಂದು ಸ್ವಲ್ಪ ದೌಡ್ ತಿಂದ್ಬಿಡ್ತಾವೆ, ಅದು ಕಡಿಮೆ ತಿಂತಂತೇಳಿ ಅದನ್ನು ಸೈಡ್ ಹಾಕೇನಿ. ಈ ಸೈಡ್ ಅದಾವೆ ನೋಡ್ರಿ, ಇವಷ್ಟು ಮರಿ ಈ ಕಡೆ ಹಾಕೇನಿ. ಮೇನ್ ಫೀಲ್ಡ್ ಮೇಂಟೆನೆನ್ಸ್ ಮಾಡೋದು. ಯಾಕಂದ್ರೆ ಹೊಟ್ಟಿಂದನೇ ತರ್ತೇವಂದ್ರೆ ಆಗೋದಿಲ್ಲ ಮರಿ. ಯಾಕಂದ್ರೆ ನಾವು ಅಂದ್ಕೊಂಡಿದ್ದ ರೇಟ್ ಬರ್ಬೇಕಂದ್ರೆ ಒಂದು ಸ್ವಲ್ಪ ಮೇಯಿಸ್ಬೇಕಾಕತಿ. ಹಿಂದಕ್ಕೆ ನಾ ಮೇಯಿಸಿದ್ದಕ್ಕೆ ನನ್ನ ರಿಸಲ್ಟ್ ನನಗೆ ಬಂತು. ಬಟ್ ಈ ಸಲ ಅದಕ್ಕಿಂತ ಹೆಚ್ಚಿಗೆ ಮಾಡ್ಬೇಕು ಅನ್ನೋದು ಒಂದು ನನಗೆ ಅಂದ್ರೆ ಭಾಳ ಛಲ ಅನ್ನೋದು ಬಂದತಿ. ಈಗ ಅದಕ್ಕಿಂತ ಹೆಚ್ಚಿಗೆ ಮಾಡಬೇಕು, ಮರಿ ಎಬ್ಬಿಸ್ಬೇಕು ಅನ್ನೋದಕ್ಕಾಗಿ ಮೇಂಟೆನೆನ್ಸ್ ಮಾತ್ರ ಕಂಟಿನ್ಯೂ ಮಾಡಾಕ್ತಾನೆ. ಅಂದ್ರೆ ಮೇನ್ ನಾವು ಲೂಸ್ ಬಿಡೋದು ನೋಡ್ರಿ. ಅಲ್ಲಿ ಹಿಂದೆ ಯಾವ ಮರಿ ಇಲ್ಲ, ಮರಿ ವೀಕ್ಷಣೆ ಮಾಡ್ಬೇಕು ನಾವು. ತಿಂತಾವ ಹಾಕಿದ್ವಿ ಹೋಗೋದಲ್ಲ. ಮರಿ ಒಂದು 15-20 ನಿಮಿಷ ಅದನ್ನು ವಾಚ್ ಮಾಡಿರಿ. ಯಾವ ಮರಿ ತಿನ್ನಾಕತ್ತತಿ, ಯಾವ ಮರಿ ತಿನ್ವಲ್ದು. ಮೇನ್ ಕೆಲಸ ಅದ. ಡಲ್ ಇದ್ರೆ ಅದನ್ನು ಚೆಕ್ ಮಾಡೋದು. ಥರ್ಮಾಮೀಟ್ರ್ ಫಸ್ಟ್ ಜ್ವರ ಇದ್ರೆ ಅದನ್ನು ಚೆಕ್ ಮಾಡೋದು ಭಾಳ ಬೆಟ್ರ್. ಆಗಿಂದಾಗ ಕ್ವಿಕ್ ಆ್ಯಕ್ಷನ್ದಾಗ ನೀವು ಟ್ರೀಟ್ಮೆಂಟ್ ಮಾಡಿದ್ರಂದ್ರೆ ರಿಸಲ್ಟ್ ಚಲೋ ಬರ್ತೈತಿ. ಒಂದೇನೋ ಲಾಸ್ ಆತಂದ್ರೆ ನಿಮ್ಗೆ ರಿಸಲ್ಟ್ 0 ಅಂತ ತಿಳ್ಕೊಂಬಿಡ್ರಿ. ಅದನ್ನು ಅದೇ ಮೇನ್ ಇರೋದು. ಇವಾಗ ನೋಡಿರಿ, ನಾವು ಹುಳ್ಳಿ ಹೊಟ್ಟು ಹಾಕೀನಿ, ಹುಳ್ಳಿ ಹೊಟ್ಟು ತಿಂತಾವು. ಯಾಕಂದ್ರೆ ನಾನು ಲಿವರ್ ಟಾನಿಕ್ ಹಾಕೋದ್ರಿಂದ ತಿಂದು ಕಪ್ಸುವಷ್ಟು ಕೆಪಾಸಿಟಿ ಬರಾಕತ್ತೈತಿ. ಯಾಕಂದ್ರೆ ಜಂತನಾಶಕ ಔಷಧಿ ಹಾಕಿ ನೀವು ಹೊಟ್ಟೆಯಾಗಿನ ಹೊಲಸು ಹೋಗೈತಿ.
ಆಮೇಲೆ ಫಸ್ಟ್ ಆ್ಯಂಟಿಬಯೋಟಿಕ್ ಕೊಟ್ಟಿನಿ, ಅದರಿಂದ ಲಾಭ ಆಗೈತಿ. ಲಿವರ್ ಟಾನಿಕ್ ಕೊಟ್ಟರೆ ಏನಾಕತಿ, ಡೈಜೆಷನ್ ಪವರ್ ಹೆಚ್ಚಾಕತಿ. ತೊಗರಿ ಹೊಟ್ಟು ನೋಡ್ರಿ, ಈಗ ತೊಗರಿ ಹೊಟ್ಟು ಹೆಂಗೆ ತಿಂತಾವೆ, ಇದನ್ನೆಲ್ಲ ಕಂಟಿನ್ಯೂ ಹಾಕಿಲ್ಲ, ಬಟ್ ನಿಮಗೆ ತೋರ್ಸಕ್ಕೆ ಹೇಳತ್ತೀನಿ. ಯಾಕಂದ್ರೆ ಲಿವರ್ ಟಾನಿಕ್ ಕೊಡೋದ್ರಿಂದ ಡೈಜೆಷನ್ ಪವರ್ ಹೆಚ್ಚಾಕತಿ. ಯಾವ ಮರಿ ನಿಂದಿರೋದಿಲ್ಲ, ಹೌದ್ರೆ ಹಿಂದೆ ಯಾವ ಮರಿ ನಿಂದಿರೋದಿಲ್ಲ ಹಾಕಿದಾಗ. ಆದ ಮೇನ್ ಇರೋದು ಕಾನ್ಫಿಡೆನ್ಸ್. ಯಾಕಂದ್ರೆ ನಾವು ಅವು ತಿನ್ನಾಕತ್ತಾವ ಅಂದ್ರೆ ಹಾಕಕ್ಕೆ ಬೇಸರ ಮಾಡ್ಕೊಬಾರ್ದು. ಎಷ್ಟು ತಿಂತಾವೆ ತಿನ್ನಲಿ, ಅವು ಹಾಕೋದು ಅವಕ್ಕೆ. ಒಂದು ಮರಿನೂ ಹಿಂದೆ ಸರದ್ ನಿಂದಿರಬಾರ್ದು. ಈಗ ನೋಡ್ರಿ, ನಾನು ಇಷ್ಟು ಮರಿಯಾಗ ಎಲ್ಲಿ ಒಂದು ಮರಿನೂ ಹಿಂದೆ ಕಾಣುವಲ್ಲ ನಿಮ್ಗೆ. ಮೇನ್ ಏನಂದ್ರೆ ನಾವು ಮೇಂಟೆನೆನ್ಸ್ ಮಾಡೋದ್ರಾಗಿರ್ತೈತಿ. ನಾವು ಹಾಕೋದಂತೇಳಿ ಅವಕ್ಕೆ ಹೊಟ್ಟೆ ಎಸಲಾಗೂ ಹಾಕಬಾರ್ದು. ನಮ್ಗೆ ಯಾವಾಗ ಹೊಟ್ಟೆ ಎಸ್ದಾಗ ನಾವು ಊಟ ಮಾಡ್ತೇವಲ್ಲ ಅದ ಸೇಮ ಇದು. ನಾನು ಸೈಲೇಜ್ ಹಾಕಿ ತೋರಿಸಿಲ್ಲ ನಿಮ್ಗೆ, ಸೈಲೇಜು ಹಾಕ್ತೇನೆ ಒಂದು ಟೈಮ್. ಸೈಲೇಜಿದ್ದು ಯಾಕಂದ್ರೆ ವೀಡಿಯೋ ಮಾಡಲಿಲ್ಲ ನಾನು, ಒಂದು ಸ್ವಲ್ಪ ಹಾಕಿದಾಗ ಮರ್ತೀನಿ. ಮತ್ತು ಇನ್ನೊಂದು ನೆಕ್ಸ್ಟ್ ವೀಡಿಯೋದಾಗ ಸೈಲೇಜ್ ತಿನ್ನೋದು ತೋರಿಸ್ತೇನೆ ನಿಮ್ಮನ್ನು. ಸೈಲೇಜೂ ಒಂದು ಕಡ್ಡಿ ಬಿಡೋದಿಲ್ಲ ಇವು ಮಾತ್ರ. ಇದು ನೋಡ್ರಿ ನಂದು ಮಿನಿ ಮೆಡಿಕಲ್ ಸ್ಟೋರ್. ಎಲ್ಲ ಐಟಮ್ ಐತೆ ನನ್ನ ಹತ್ರ. ಮರಿ ಬಂದ ತಕ್ಷಣ ಮಾತ್ರ ನಾನು ಗ್ಲುಕೋಸ್ ನೀರು ಕೊಟ್ಟಿದ್ದೆ ಅಂತ ಹೇಳಿದ್ನಿ. ಇಲ್ಲಿ ಐತೆ ನೋಡ್ರಿ. 3 ದಿನ ಕೊಟ್ಟಿದ್ದು ಆ್ಯಂಟಿಬಯೋಟಿಕ್. ಯಾಕಂದ್ರೆ ಮೈಯಾಗ ಏನೋ ಸಣ್ಣ ಪುಟ್ಟ ಏನೋ ಜ್ವರ, ನೆಗಡಿ, ಕೆಮ್ಮು ಇದ್ರೆ ಹೊಕ್ಕೈತಿ. ಬಟ್ ಅದಾದಮೇಲೆ 3 ದಿನ ಆದಮೇಲೆ ಜಂತುನಾಶಕ ಔಷಧಿ ಕೊಟ್ಟೆ. ಇದು ರಿಸಲ್ಟ್ ಚಲೋ ಐತಿ. 3 ml ಕೊಟ್ಟಿನಿ. ಇದು ಹೊಟ್ಟೆ ಸಾಫ್ ಮಾಡುತ್ತೆ. ಆಮೇಲೆ ಲಿವರ್ ಟಾನಿಕ್ ಬ್ರೂಟಾನ್, ಇದನ್ನ 5 ml ಡೈಲಿ ಕೊಡಾತಾನೆ. ಯಾಕಂದ್ರೆ ಮರಿ ಸಣ್ಣ ಅದಾವು, ಅದಕ್ಕೋಸ್ಕರ ಡೈಲಿ ಕೊಡಾತಾನೆ. ಆಮೇಲೆ ಏನೈತಲ್ಲ, ಒಂದು ವಾರ ಕೊಟ್ಟು ಒಂದು ವಾರ ಗ್ಯಾಪ್ ಮಾಡ್ತಾನೆ, ಇಲ್ಲ ಒಂದಿನ ಬಿಟ್ಟು ಒಂದಿನ ಕೊಡ್ತೇನೆ. ಅದಾದಮೇಲೆ ಏನಂದ್ರೆ ಒಣ ಮೇವು ಹಾಕ್ತೇವಲ್ರಿ ನಾವು. ಒಣ ಮೇವಿಗೆ ಮರಿ ಕೆಮ್ಮಕ್ಕೆ ನಿಂತು. ಇದು ಮಾತ್ರ ಸೂಪರ್ ರಿಸಲ್ಟ್ ಐತಿ. ಕೆಮ್ಮು ಕಡಿಮೆ ಮಾಡ್ತೈತಿ, ಭಾಳ ಚಲೋ ಅನಿಸ್ತು. ಇಷ್ಟೆಲ್ಲ ನಾವು ಔಷಧ ಮೇಂಟೆನೆನ್ಸ್ ಮಾಡಿದ್ರೆ ಮರಿಗಳು ಹೆಲ್ತಿಗೆ ಮಾತ್ರ ಸೂಪರ್ ರಿಸಲ್ಟ್ ಬರ್ತೈತಿ. ಇದನ್ನೆಲ್ಲ ಮಾಡಿ ನೋಡ್ರಿ. ನಾನು ಫಸ್ಟ್ ಬ್ಯಾಚ್ನಾಗೂ ಮಾಡಿದ್ನಿ, ಈಗ ಸೆಕೆಂಡ್ ಬ್ಯಾಚ್ನಾಗೂ ರಿಸಲ್ಟ್ ಚಲೋ ಬರಾಕತ್ತೈತಿ. ಇನ್ನು ಕೋಳಿದಂಕ್ರಿ ಹೇಳಲೇಬೇಕು ನಿಮಗೆ. ಈಗ ನೋಡ್ರಿ, ನಾನು ಬಾಗಿಲಿನಾಗ ವೇಟ್ ಮಾಡಾಕತ್ತಾವ. ಫೀಲ್ಡ್ ರೆಡಿ ಐತಿ, ಅದಕ್ಕೆ ಹಾಕ್ಬೇಕು. ಮರಿ ಮಾತ್ರ ನಾನು ಒಳ್ಳೆ ಲಕ್ ಅನ್ಬೇಕಂತ ಅನಿಸ್ತದೆ ನನಗೆ. ಯಾಕಂದ್ರೆ ಇವಕ್ಕರಿಂದ ನನಗೆ ಡೈಲಿ ಏನು ರುಟೀನ್ ಖರ್ಚು ಪಾಣಿ ತೆಗಿಬೇಕಂತಾರಲ್ಲ, ಇದ್ರಾಗ ನಂದು ಖರ್ಚು ಅನ್ನೋದು ಹೋಗಿಬಿಡ್ತೈತಿ. ಅಪ್ ಆ್ಯಂಡ್ ಡೌನು ಏನೋ ಖರ್ಚು ಮಾಡಿದ್ರು ಸಣ್ಣ ಪುಟ್ಟ ಖರ್ಚು ದಾಟ್ತೈತಿ, ಸೇವಿಂಗ್ ಆಕೈತಿ. ಅದರ ಅಮೌಂಟ್ ಏನು ಹಾಕಿರ್ತಾನಲ್ಲ, ಆ ಅಮೌಂಟ್ ತೆಗೆದ ಇಡ್ತಾನೆ. ಯಾಕಂದ್ರೆ ಒಂದು ಮರಿಗೆ ಎಷ್ಟು ಅಮೌಂಟ್ ಹಾಕಿದ್ನಿ ಅದನ್ನು ತೆಗೆದಿಡ್ತೇನೆ. ಬೇರೆ ಮಿಕ್ಕಿದ ದುಡ್ಡು ನನಗೆ ಲಾಭ ಅನ್ನೋದು ಇರ್ತದಲ್ಲ, ಅದನ್ನು ಖರ್ಚು ಮಾಡ್ಕೋತೇನೆ. ಯಾಕಂದ್ರೆ ಆ ದುಡ್ಡು ವೇಸ್ಟ್ ಮಾಡೋದಿಲ್ಲ. ಇದು ನೋಡ್ರಿ, ನಾನು ಚಾರ್ಲಿದೊಂದು ತೋರಿಸಬೇಕಾ ನಿಮ್ಗೆ. ಚಾರ್ಲಿ ಬೆಳಗ್ಗೆ ಎದ್ದ ತಕ್ಷಣ ಅಂದ್ರೆ ಈ ರಮಣಿ ರನ್ನಿಂಗ್ ಮಾಡಿಸ್ತಾನೆ. ಅದು ಆಟೋಮೆಟಿಕ್ ಎಕ್ಸಸೈಸ್ ಇದೆ. ಹೆಲ್ದಿ ಇರ್ಬೇಕಂದ್ರೆ ಎಕ್ಸಸೈಸ್ ಎಲ್ಲದಕ್ಕೂ ಬೇಕಾ, ಮನುಷ್ಯರಿಗೂ ಬೇಕಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.